ಸರ್ ಅಂದರೆ ನೀವು ಯಾವ ಕಾರಣಕ್ಕೆ ಇದು ಒಪ್ಪಲ್ಲ ಹಳೆ ಸಿಸ್ಟಮನ್ನು? ಹಳೆ ಸಿಸ್ಟಮ್ ಎಲ್ಲರೂ ವಿರೋಧ ಮಾಡ್ಲಕತ್ತಾರೆ, ನಾವು ಒಬ್ಬರಲ್ಲ. ನಾವೇನು ಯಾವ ಜಾತಿ ವಿರೋಧ ಅಲ್ಲ, ನ್ಯಾಯವಾಗಿ ಮಾಡಿರುತ್ತಷ್ಟೇ. ನಮ್ಮ ಸಮೀಕ್ಷೆ ಮಾಡ್ರಿ ಅಂದ್ರೆ ಅರ್ಥನು, ಸಮೀಕ್ಷೆಗೆ ನಮ್ಮದು ಒಪ್ಪಿಗೆ ಇದೆ. ಅವೈಜ್ಞಾನಿಕವಾಗಿ ಎಲ್ಲೋ ಒಂದು ರೂಮ್ನಾಗ ಕೂತು ಏನಿಲ್ಲ, ಶಿವಮೊಗ್ಗಕ್ಕೆ ಬರೋದು IB ಒಳಗೆ ಕೂತು ಶಿವಮೊಗ್ಗದಲ್ಲಿ ಈ ಜಾತಿಯವ್ರು ಇಷ್ಟು ಅದಾರ ಅಂತೇಳಿ ಒಂದು ಇದು ಮಾಡಿಕೊಂಡು ಹೋದರೆ ಅದು ಆಗೋದಿಲ್ಲ. ಪ್ರತಿಯೊಂದು ಹಳ್ಳಿಗೆ ಹೋಗ್ಬೇಕು. ಆ ಹಳ್ಳಿಯಲ್ಲಿ ಅವರ ಆರ್ಥಿಕ ಸ್ಥಿತಿ ಏನಿದೆ, ಸಾಮಾಜಿಕವಾಗಿ ಹೆಂಗಿದೆ ಅಂದರೆ ಕೆಲವೊಂದು ಅಸ್ಪೃಶ್ಯ ಜನಾಂಗದಲ್ಲಿಯೂ ಸಹಿತ ಒಂದೊಂದು ಕಡೆ ಅದು ಸ್ಪೃಶ್ಯ ಜನಾಂಗ ಇದೆ, ಒಂದು ಕಡೆ ಅಸ್ಪೃಶ್ಯ ಇದೆ. ನೀವು ಲಿಂಗಾಯತರು ಅನ್ಕೊಂಡು ಎಲ್ಲ ಶ್ರೀಮಂತರು ಅದಾರೆ, ಎಲ್ಲರೇನು ಟಾಟಾ ಬಿರ್ಲಾ ಇಲ್ಲ ಲಿಂಗಾಯತರೊಳಗೆ. ಕೆಲವೊಂದು ಮಂದಿ ಶ್ರೀಮಂತರು ಇರ್ಬೋದು. 90% ಇದಂಥ ಬಡ ಮಕ್ಕಳಿಗೆ ಮೀಸಲಾತಿಯ ಸೌಲಭ್ಯ ಸಿಗಬೇಕು. ಇವತ್ತು ನೋಡಿ ನೇಮಕಾತಿ ಇರ್ಬೋದು, ನಮ್ಮ ಎಜುಕೇಷನ್ದಲ್ಲಿ ಅವರಿಗೆ ಒಂದು ಇದು ಸಿಕ್ಕರೆ ಒಮ್ಮೊಮ್ಮೆ. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಏನಾಗ್ತಾವೆ, ಪ್ರತಿಭಾವಂತ ಮಕ್ಕಳು 0.1, 2, 3 ಒಳಗೆ KPSC ಇವತ್ತು ನೋಡ್ತಾ ಇದ್ದಾರೆ. KPSCಯಲ್ಲಿ ಯಾವ ರೀತಿ ಹಗರಣ ಮಾಡ್ತಾ ಇದ್ದಾರೆ. ಯಾವ KPSC ಅವರು ಪುಣ್ಯಾತ್ಮರು, ಇವರು ರೊಕ್ಕ ಕೊಟ್ಟೇ ಬಂದಿರ್ತಾರೆ ಆಯಾ ಕಾಲಕ್ಕೆ. ಇವ್ರೇನು ಪುಕ್ಕಟ್ಟು ಬಂದರು, ಅವ್ರು ರೊಕ್ಕ ಬಾಸ್ತಾರೆ. ಬರೀ ಅವ್ರಿಗೊಂದು ಇದು ಕೊಟ್ಟುಬಿಟ್ಟಾರೆ, ಅವ್ರಿಗೆ ಮಾರ್ಕ ಸಾಕು ಅಧಿಕಾರ. ಪ್ರತಿಭೆಗಳೇ ಅಲ್ಲಿ ಕಮ್ಮಿ ಹೋಗ್ತಾರೆ. ಬರೀ ರಿಟರ್ನ್ ಟೆಸ್ಟ್ ಅಟ್ಟೇ ಇರೋದಿಲ್ಲ, ಓರಲ್ ಟೆಸ್ಟ್ ಅಂತಾರೆ. ಯಾವ ತಂದು ಕೊಟ್ಟಿರ್ತಾನೆ ಚೇರ್ಮನ್ಗೆ, ಆ ಮೆಂಬರ್ಗಳು ಮಾಡಿರ್ತಾರೆ ಆಯಾ ಜಾತಿಗೆ. ಅವ ಅಲ್ಲಿ ಅಂಗಡಿ ತಗೊಂಡು ಕೂತಿರ್ತಾನೆ ಬೆಂಗಳೂರಿನಾಗ. ಹೀಗಾಗಿ KPSCಯಲ್ಲೂ ಸಹ ಇವತ್ತು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಒಬ್ಬ ಒಳ್ಳೆಯ ಅಧಿಕಾರ ಅವ್ರನ್ನೂ ಅಲ್ಲಿಂದ ಎತ್ತಂಗಡಿ ಮಾಡಿಬಿಟ್ರು. ಆ ಹೆಣ್ಮಗಳು ಪಾಪ ಎಷ್ಟು ಬಲವಂತವಾಗಿ ಈಗ ಆ ಹೆಣ್ಮಗಳಿಂದ ನ್ಯಾಯ ಕೊಡಲಿಕ್ಕೆ ಸಿಗ್ಲಾಕಿದ್ರು ಬಡವರಿಗೆ. ಈಗ ಅದನ್ನು KPSC ಹಗರಣ ಇವೇನು ಕೆಲವೊಂದು ಅದಾವು, ಅವು ಒಂದು ಭ್ರಷ್ಟಾಚಾರದ ದೊಡ್ಡ ಕೇಂದ್ರಗಳಾಗಿಬಿಟ್ಟ. ಹೀಗಾಗಿ ಮೀಸಲಾತಿಯ ಉದ್ದೇಶ ಏನಪ್ಪ ಅಂದರೆ ಶ್ರೀಮಂತರಿಗೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ. IAS IPS ಅಧಿಕಾರಿಗಳ ಮಕ್ಕಳಿಗೂ ಮೀಸಲಾತಿ ಮುಂದುವರಿಸಬೇಕು ಅನ್ನೋಂಥದ್ದು ಮೊನ್ನೆ ಒಂದು ಕಮೆಂಟ್ ಮಾಡಿದ ಒಬ್ಬರು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಕಮೆಂಟ್ ಮಾಡ್ಯಾರ.